ಬೆಳಗ್ಗೆ ಬೇರೆ ಗಾಡಿ ಹುಡ್ಕಕ್ಕೆ ಹೋಗಿ 3 ಕಿಲೋಮೀಟರ್ ಸುತ್ತಿಸವನೆ. ಟ್ರೈನು ಎಲ್ಲ ಹೆವಿ ಜನ ಗೈಸ್, ಫುಲ್ಲು ರಶ್ಶು ನೋಡಿ ಗೈಸ್. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಟ್ರಾವೆಲ್ ವ್ಲಾಗ್. ಈ ವಿಡಿಯೋದಲ್ಲಿ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಟ್ರಾವೆಲ್ ಲಾಗ್ ಆಗಿರುತ್ತೆ. ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀವಿ. ಅದಾದಮೇಲೆ ಮಲ್ಪೆ ಬೀಚು ಮತ್ತು ಶೃಂಗೇರಿದು ಒಂದೆರಡು ಕ್ಲಿಪ್ಸ್ಗಳು ಇರುತ್ತೆ. ದಯವಿಟ್ಟು ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಗೈಸ್, ಈಗ ಮೆಜೆಸ್ಟಿಕ್ ಬಂದು ಇವಾಗ ಕಡೂರು ಟ್ರೈನ್ ಇದೆ. ಟ್ರೈನ್ಗೆ ನಾರ್ಮಲ್ ಟಿಕೆಟ್ ತೊಗೊಂಡು ಹೋಗಬೇಕು. ಸೊ ನೋಡಿ, ಮೆಜೆಸ್ಟಿಕ್ಕು ರಾತ್ರಿ ಹೊತ್ತು ನಾವು ಬಂದಿರೋದು ಅಲ್ಲೇ 9:30 ಆಗೈತೆ. ಸೊ ಇದೇ ಥರ ನಾನು ದಿಲೀಪ್ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಅಜಿತಾ ಕೂಡ ಬರ್ತಾನೆ. ಅಜಿತಾ ಒಬ್ಬ ಬರಬೇಕು. ಅಜಿತಾ 3 ಕೂಡ ನಾವು ಟ್ರಿಪ್ ಹೋಗ್ತಾ ಇರೋದು ಚಿಕ್ಕಮಂಗ್ಳೂರು ಸೈಡು. ಸೊ ನಿಮಗೆ ಟೋಟಲ್ ಅಂಟಿಲ್ ಕೊನೆವರೆಗೂ ವಾಚ್ ಮಾಡಿ. ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ ಗೈಸ್. ರೈಲ್ವೆ ಸ್ಟೇಷನ್ ಬಂದು ಮೆಜೆಸ್ಟಿಕ್ಕು ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಇದೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಅಂತೀವಿರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಮೆಜೆಸ್ಟಿಕ್ಕು. ಇಲ್ಲೇ ಟಿಕೆಟ್ ಸಿಗೋದು. ಬೇಕಾದರೆ ಇಲ್ಲಿ ನಿಮಗೆ ನೀವೇ ಟಿಕೆಟ್ ತಗೋಬೋದು, ಇಲ್ಲಾಂದರೆ ಒಳಗಡೆ ಕೂಡ ಕೊಡ್ತಾರೆ. ನಾನು ಟಿಕೆಟ್ ತೊಗೊಂಡು ನಿಮಗೆ ಟ್ರೈನ್ ಹತ್ರ ಸಿಗ್ತೀನಿ ಗೈಸ್. ಟಿಕೆಟು ಕೂಡ ತೊಗೊಂಡು ಇನ್ನೊಬ್ಬ ನಮ್ಮ ಫ್ರೆಂಡು ಅಜಿತಾ ಕೂಡ ಬರ್ತಾ ಇದ್ದಾನೆ. ಇನ್ನೇನು ಬಂದ ತೋರಿಸ್ತೀನಿ ಗೈಸ್. ನೋಡಿ, ಅಜಿತಾ ಕೂಡ ಬಂದ. 3 ಇಲ್ಲೇ ಇದ್ದೀವಿ. ಇವು ಇಲ್ಲಿ ನೋಡ್ರಲ್ಲ ಒಂದ್ಸಲ ಗೈಸ್, ಹೊರಟಿದ್ದೀವಿ ಈಗ ಟ್ರೈನು. ಗೈಸ್ ನೋಡಿ, ಇಲ್ಲಿ ಲಿಫ್ಟೇ ವರ್ಕ್ ಆಯ್ತಲ್ಲ, ಎಕ್ಸ್ಕಲೇಟ್ರೇ ವರ್ಕ್ ಆಯ್ತಲ್ಲ. ನಾವು ಇಲ್ಲಿ ಬಂದು KSR ರೈಲ್ವೆ ಸ್ಟೇಷನ್ಗೆ ಬಂದು ನಮ್ಮ ಟ್ರೈನು ಹೊರಡೋದು ಇನ್ನೂ 11 ಗಂಟೆಗೆ ಗೈಸ್. ಹೋಗ್ತಾ ಇದ್ದೀನಿ. ಟ್ರೈನ್ ತುಂಬ ಚೆನ್ನಾಗಿದೆ ಇಲ್ಲಿ ಜಂಕ್ಷನ್ ಅಂತಂದ್ರೆ. ನೋಡಿ ಗೈಸ್, ನೋಡಿ ಟ್ರೈನ್ ಹೋಗ್ತಾ ಇದೆ. ಯಾವುದು ಇದು? ಚೆನ್ನೈ ಎಕ್ಸ್ಪ್ರೆಸ್, ಮೈಸೂರು ಎಕ್ಸ್ಪ್ರೆಸ್ ಅಂತೆ. ನಮ್ಮದು ನೋಡಿ KSR ರೈಲ್ವೆ ಸ್ಟೇಷನ್ ಯಾವ ರೀತಿ ಇದೆ, ತುಂಬ ಚೆನ್ನಾಗಿದೆ. ನಮ್ಮದು ಪ್ಲಾಟ್ಫಾರ್ಮ್ ಇದೆ 8. ಸೊ ಇಲ್ಲಿಗೆ ಬರುತ್ತೆ. ಅದು ಓದ್ತಿದ್ದಂಗೆ ಇದು ಗೈಸ್ ಬರ್ತಾ ಇದೆ. ನಮ್ಮ ಟ್ರೈನ್ ಏನೋ ಬರ್ತೈತೆ, ರಿವರ್ಸಲ್ಲೇ ಹೊಡಿತಾವನೆ. ಬೇಡ, ರಿಸ್ಕ್ ಆಗೋಯ್ತದೆ, ಬೇಡ. ಆಮೇಲೆ ಅಲ್ಲೇ ಡೋರ್ ಓಪನ್ ಆಗಿಲ್ಲ ಅಂದರೆ ಎಲ್ಲಿ ಹುಡ್ಕೋಣ? ಅದು ಅಜಿತಾ ಅಂತ ಏನೋ ಟ್ರೈನ್ ಬರ್ತಾ ಇದೆ. ಏನಾಗ್ತಾ ಇದೆ? ಟ್ರೈನ್ ಬರ್ತಾ ಇದೆ, ರಿವರ್ಸಿಂದ ಬರ್ತಾ ಇದೆ. ಎಂಜಾಯ್ ಮಾಡ್ತಾ ಇದೆ. ನೋಡಿ ಬರ್ತಾ ಇದೆ ಟ್ರೈನು. ಎಲ್ಲ ಹೆವಿ ಜನ ಗೈಸ್, ಫುಲ್ಲು ರಶ್ಶು ನೋಡಿ. ಗೈಸ್ ಅಂತೂ ಟ್ರೈನ್ 20 ನಿಮಿಷ ಡಿಲೇ ಬಂದ. 1:50ಕ್ಕೆ ಬರಬೇಕಾಗಿತ್ತು, 2:10ಕ್ಕೆ ಬಂದಿದ್ದಾನೆ. ನಾನು ಮಲ್ಕೊಬಿಟ್ಟಿದ್ದೀನಿ. ಕಡೂರು ಜಂಕ್ಷನ್ಗೆ ಬಂದಿದ್ದೀವಿ. ಈಗ ಇಲ್ಲೇ ಮಲ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಕಡೂರು ಜಂಕ್ಷನ್ನು ನೋಡಿ, ಎಲ್ಲ ಎಳ್ದಿದ್ದಾರೆ ಗೈಸ್. ಇವಾಗ ಕಡೂರಿಂದ ಚಿಕ್ಕಮಂಗ್ಳೂರಿಗೆ ಬಸ್ಸಲ್ಲಿ ಹೋಗೋದಕ್ಕೆ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ಇದೇ ಆಪೋಸಿಟ್ ಬಸ್ ಸ್ಟ್ಯಾಂಡು. ಇಲ್ಲಿ KSRTC ಬಸ್ಗಳು ಬರ್ತವೆ. ಇಲ್ಲಿಂದ 35 ಕಿಲೋಮೀಟ್ರ್ ಆಗುತ್ತೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಸೊ ಚಿಕ್ಕಮಂಗ್ಳೂರಿಗೆ ಹೋಗಿ ನಾನು ನಿಮಗೆ ಮಾರ್ನಿಂಗ್ ಸಿಗ್ತೀನಿ ಗೈಸ್. ಫೈನಲಿ ಹಾಫ್ ಆನ್ ಅವರಲ್ಲಿ ಚಿಕ್ಕಮಂಗ್ಳೂರು ಬಂದು ತಲುಪ್ತು. ಇದೇ ನೋಡಿ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡು.
ಸೊ ಇಲ್ಲಿಂದ ನಾವು ಬೈಕ್ ತೊಗೊಂಡು ಬೆಳಗ್ಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಹೊರಡ್ಬೇಕಾದ್ರೆ ನಾನು ನಿಮಗೆ ಚಿಕ್ಕಮಂಗ್ಳೂರೆಲ್ಲ ತೋರಿಸ್ತೀನಿ, ದಯವಿಟ್ಟು ಕೊನೆವರೆಗೂ ವಾಚ್ ಮಾಡಿ. ಸೊ ನಾವು ಒಂದೇ ಚಿಕ್ಕಮಂಗ್ಳೂರು ಗೈಸ್, ಇನ್ನೂ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡಲ್ಲೇ ಇದ್ದೀವಿ. ಯಾಕಂದರೆ ನಮಗೆ ಬೈಕ್ಗಳು ಶಾಪು ರೆಂಟಲ್ ತೊಗೊಳೋದಕ್ಕೆ ಇನ್ನೂ ಓಪನ್ ಆಗಿಲ್ಲ. ನಮ್ಗೆ ಇಲ್ಲಿ ನೋಡಿದ್ರೆ ಇನ್ನೂ ಫುಲ್ಲು ನಿದ್ದೆ ಮಾಡ್ತಾವ್ರೆ ನೋಡಿ. ಇಲ್ಲಿ ನೋಡೋ ಬಸ್ ಬಂದೈತೆ. ನಿದ್ದೆ ಸೊ ನಾವು ಯಾವುದು ಪ್ಲಾನು ಡಿಸ್ಕಷನ್ ಮಾಡ್ಕೊಂಡೇ ಬಂದಿಲ್ಲ. ಜಸ್ಟ್ ಅದು ಕರ್ಕೊಬಂದು ಅಲ್ಲೇ ಮಾಡೋಣ ಅಂತಂದರೆ ಚಿಕ್ಕಮಂಗ್ಳೂರಲ್ಲಿ ಚಳಿ ಆಗ್ತೈತೆ, ಹಂಗೆ ಅದಕ್ಕೋಸ್ಕರ ಈ ಥರ ಚಳಿ ಆಗ್ತಿದೆ. ಅಜಿತಲ್ಲೂ ಕೂಡ ತುಂಬ ಪ್ಲಾನ್ ಮಾಡ್ತಾ ಇದ್ದೀನಿ ಈಗ ಎಲ್ಲಿಗೆ ಹೋಗೋದು ಅಂತ ರಿಸರ್ಚ್ ಮಾಡ್ತಾನೆ ಇದ್ದಾನೆ ನೋಡಿ. ಆಗ್ತಾಯಿಲ್ಲ, ದಿಲೀಪ್ ಫುಲ್ ಚಳಿ ಆಗ್ತಾಯಿದೆ. ಇವಾಗ ಪ್ಲಾನ್ ಮಾಡಿಕೊಂಡು ಎಲ್ಲಿಗೆ ಹೋಗಬೇಕು, ರಾತ್ರಿ ಎಲ್ಲಿ ಆಲ್ಟ್ ಆಗೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಕೊನೆವರೆಗೂ ವಾಚ್ ಮಾಡಿ ನಾವು ಎಲ್ಲೆಲ್ಲಿ ಹೋಗಿದ್ದೋ ಏನೇನು ಮಾಡೋದು ಅಂತ ಅಂದ್ಬಿಟ್ಟು. ಗೈಸ್, ಇವಾಗ ಬೈಕ್ ರೆಂಟಲ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ. ಅವರು ಇನ್ನು 8 o'clockಗೆ ಓಪನ್ ಆಗುತ್ತೆ ಅಂತ ಅಂದರು. ಬಾಯ್ಸ್ ನೋಡಿದ್ರೆ ಫುಲ್ಲು ಲೊಕೇಶನ್ ಹಾಕ್ಕೊಂಡು ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ. ಇವಾಗ ನಾವು ತಿಂಡಿ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡಬೇಕು. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಬೈಕ್ ಅಂಗಡಿಗೆ ಬಂದು ಬೈಕ್ ತೊಗೊಂಡು ನೋಡಿ, ಇಲ್ಲಿ ಬ್ರೈಟ್ ಬೈಕ್ ರೆಂಟಲ್ಸ್ ಅಂತ ಇಲ್ಲಿ ಬಂದು 2 ಡಿಯೋ ಗಾಡಿ ತೊಗೊತಾ ಇದ್ದೀವಿ. ಇವೆರಡು ತೊಗೊಂಡು ನೀವು ಹೋಗ್ತೀವಿ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಗಾಡಿ ತೊಗೊಳಕ್ಕಿಂತ ಮುಂಚೆ ವಿಡಿಯೋ ಮಾಡ್ಕೊಳ್ಳಿ, ಫೋಟೋಸ್ ತಕ್ಕೊಳ್ಳಿ. ಸೊ ಬೈಕ್ ಸಿಕ್ತು. ಹಂಗೆ ನೋಡಿ, ಕಿಲೋಮೀಟ್ರ್ ಬೈಕ್ ತೊಗೊಂಡ್ರೆ ಯಾವ್ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತ. ಗೈಸ್, ಅಂತೂ ಬೈಕ್ ತೊಗೊಂಡು ಇವಾಗ ತಿಂಡಿ ಮಾಡಿಕೊಂಡು ಹೊಡ್ತೀವಿ ಮುಳ್ಳಯ್ಯನಗಿರಿ ಪೀಕು. ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ಸೊ ನಾವು ಬಂದಿರೋದು ಫೆಬ್ರವರಿಯಲ್ಲಿ. ಮುಳ್ಳಯ್ಯನಗಿರಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಗೈಸ್, ಬೈಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಮುಳ್ಳಯ್ಯನಗಿರಿ ಪೀಕ್ ಅಲ್ಲೇ ಕಾಣ್ತಾ ಇದೆ ನೋಡಿ. ಸೊ ಅವರಿಬ್ರು ಒಂದು ಬೈಕಲ್ಲಿ ಹೋಗ್ತಾ ಇದ್ದಾರೆ. ಗೈಸ್, ಮುಳ್ಳಯ್ಯನಗಿರಿ ಹೋಗ್ತಾ ಇದ್ದೀವಿ. ಹಾಗೆ ನೋಡಿ ವೆದರು, ನಾನು ಬೈಕ್ ಓಡಿಸ್ತಾ ಇದ್ದೀನಿ. ಸೊ ಕೆಲವೊಂದು ಕ್ಲಿಪ್ಗಳು ಮಾತ್ರ ಹಾಕಿರ್ತೀನಿ ನಿಮಗೆ. ಸೊ ಮುಳ್ಳಯ್ಯನಗಿರಿ ಫುಲ್ಲು ವೀಡಿಯೋನೇ ಹಾಕಿರ್ತೀನಿ, ಬೆಟ್ಟ ಹತ್ತೋದು, ಅದನ್ನು ನೋಡಿ. ಸೊ ನೋಡಿ ಇಲ್ಲೆಲ್ಲ ವಾತಾವರಣ ಹೆಂಗಿದೆ. ದಿನ ಬೆಂಗಳೂರಲ್ಲಿ ಇದ್ದಿದ್ದೆ ಗುರು, ಬದುಕಿರುವಾಗಲೇ ಟ್ರಿಪ್ ಮಾಡ್ಕೊಂಡ್ರೆ ಎಂಜಾಯ್ ಮಾಡಬೇಕು. ಅಟ್ಲೀಸ್ಟು ಈ ಥರ ವಾತಾವರಣಕ್ಕಾದರೂ ಬಂದು ವಾತಾವರಣ ನೋಡ್ಕೊಂಡು ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ನೋಡಿ, ಇನ್ನೂ ಬೆಟ್ಟದ ಮೇಲೆಲ್ಲ ಹೋದಾಗ್ತಾನೆ ಕೂಡ ನಿಮಗೆ ತೋರಿಸ್ತೀನಿ ಗೈಸ್. ಇಲ್ಲಿ ಫಾರೆಸ್ಟು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕಂತೆ, ಕಡ್ಡಾಯ ಅಂತೆ ಪ್ರವೇಶಕ್ಕೆ. ಇಲ್ಲಾಂದರೆ ಈ ಕಡೆ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಎಲ್ಲೂ ಬಿಡೋದಿಲ್ಲ. ಸೊ ನೀವು ಕೂಡ ಬರಬೇಕಾದ್ರೆ ನೆಕ್ಸ್ಟ್ ಟೈಮು ಬುಕ್ಕಿಂಗ್ ಮಾಡ್ಕೊಬನ್ನಿ. ಸೊ ನಾವು ಈಗ ಇಲ್ಲಿ ಬುಕ್ ಮಾಡ್ತಾಯಿದ್ದೀವಿ. ಇಲ್ಲೂ ಕೂಡ ಬುಕ್ ಮಾಡಿದ್ರೆ ಬಿಡ್ತಾರೆ. ಬೈಕ್ಗಳು ಎಷ್ಟು ತೊಗೊಂಡಿದ್ದೀರಾ, ಕಾರ ಅಂತ ಎಲ್ಲ ತೋರಿಸ್ಬೇಕು. 50 ರೂಪಾಯಿ ಬೈಕ್ಗೆ ಪ್ರವೇಶ ಶುಲ್ಕ ಇರುತ್ತೆ. ಸೊ ಬುಕ್ ಮಾಡಿಕೊಂಡು ನೀವು ಬನ್ನಿ ಗೈಸ್.
ಅವನು ವಿಡಿಯೋ ಮಾಡ್ತೀನಿ ಅಂತ ಜೋಶ್ಗೆ ಹೇಳ್ದುಬಿಟ್ಟ. ಗೈಸ್ ನೋಡಿ, ಚಿಕ್ಕಮಂಗ್ಳೂರ ಕರ್ನಾಟಕ ನೋಡಿ ಗೈಸ್ ಯಾವ ರೀತಿ ಇದೆ. ಇದೇ ಸ್ವರ್ಗ ಅಂತ ಬರುತ್ತಲ್ಲ. ನಾವಿನ್ನೂ ಟಾಪ್ಗೆ ಹೋಗಿಲ್ಲ, ಜಸ್ಟ್ ಇಲ್ಲಿ ನಿಲ್ಲಿಸಿದ್ದೀವಿ ಬೈಕ್ನ. ಸೊ ನೋಡಿ ಇಷ್ಟು ಚೆನ್ನಾಗಿದೆ ವಾತಾವರಣ. ನೋಡಿ ಎಸ್ಟೇಟ್ಗಳು, ಅದೇ ಎಸ್ಟೇಟ್ಗಳು ಬ್ರೋ, ಅಲ್ಲಿ ಬಂದು ಸ್ಟೇ ಆಗೋದು. ಗೈಸ್ ನೋಡಿ, ಚಿಕ್ಕ ಚಿಕ್ಕ ಜರಿ ಫಾಲ್ಸ್ ಥರ ಹರಿತಾ ಇರುತ್ತೆ. ಅವು ಇರುತ್ತೆ, ಹುಷಾರು. ನೋಡಿ ಎಷ್ಟು ಚೆನ್ನಾಗಿದೆ. ಬಾಟ್ ಹೆವಿ ಬಿಸಿ ಗಾಯ್ಸ್, ಕೋಲ್ಡು. ನೋಡಿ ತುಂಬ ಚೆನ್ನಾಗಿದೆ ಇದೊಂದು ಫಾಲ್ಸು. ಆಗಲ್ಲ ಗುರು, ಹೆವಿ ಕೋಲ್ಡು. ಈಗ ಇವನ್ ಸಿಂಹಪ್ಪ ಜಾರ್ಗಿರಿಯೋ. ಓ ಇಲ್ಲೇ ಕೋಲ್ಡ್ ಅವೆಲ್ಲ ಬಿಸಿನಾ? ನಾನು ತೊಳಿದ್ದೀನಿ. ಯಪ್ಪ ಲೋ ಇರೋ, ಅಯ್ಯಪ್ಪ ತುಂಬ ಕೋಲ್ಡ್ ಬ್ರೋ, ಹೆವಿ ಇದೆ. ಗಾಯ್ಸ್ ಇಲ್ಲೇ ಜರಿ ಹರಿತಿತ್ತಲ್ಲ, ಮಕ್ಕ ತೊಳ್ಕೊಂಡು ನಾವು ಎಲ್ಲ ಡ್ರೆಸ್ ಇಲ್ಲೇ ಚೇಂಜ್ ಮಾಡ್ಕೊಂಡು ನೋಡಿ. ಈಗ ಡ್ರೆಸ್ ಎಲ್ಲ ರೆಡಿ ಮಾಡಿಕೊಂಡು ಬಟ್ಟೆ ಎಲ್ಲ ಇಲ್ಲೇ ಚೇಂಜ್ ಮಾಡ್ಕೊಂಡು ಈಗ ಒಳ್ಳೆ ಹಿಂಗೆ ಪೀಸು ತೋರಿಸಿ ನಿಮಗೆ ಫುಲ್ಲು ಬೆಟ್ಟ. ಸೊ ನಾನು ಟೀ ಶರ್ಟ್, ನನ್ನ ಔಟ್ಫಿಟ್ ಈ ಥರ ಇದೆ ನೋಡಿ. ಇಲ್ಲ ನೋಡಿ, ದಿಲೀಪ್ ಮತ್ತು ಅಜಿತ್ ಇಲ್ಲಿದ್ದಾರೆ. ದಿಲೀಪ್ ಶೂ ಹಾಕೊಂತ ಇದ್ದಾರೆ, ಅವರು ಶೂ ಹಾಕೊಂತ ಇದ್ದಾರೆ. ಇವಾಗ ಹೊರಡ್ತೀವಿ. ರೀ ಗೈಸ್ ನೋಡಿ, ಫುಲ್ಲು ಕರ್ವು. ಸೊ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಹಾಂ, ಶೇರ್ ಮಾಡ್ಬಿಟ್ರು, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಅಲ್ಲಿಂದ ಬಂದಿದ್ದು ಇಲ್ಲಿ ಕರ್ವುಗಳು ಸ್ಟಾರ್ಟ್ ಆಗಿದ್ದು, ಅವೆಲ್ಲ ಬರ್ತಾವೆ ನೋಡಿ ಟಿ ಟಿ ಗಾಡಿಗಳೆಲ್ಲ. ಈಗ ಇಲ್ಲಿ ಇನ್ನೇನು ಫೋಟೋ ತೆಗಿದ್ಯಾ ಬ್ರೋ? ಗೈಸ್ ಇದು ನೋಡಿ ಸೀತಳೆ ಹಿಂಗಿರಿ ಅಂತ. ಸೊ ಇಲ್ಲೇ ಎಲ್ಲ ಬೈಕ್ ಪಾರ್ಕಿಂಗ್ ಮಾಡಿ ಇವಾಗ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು. ಯಾಕಂದರೆ ಅಲ್ಲಿ ಏನೋ ರೋಡ್ ಸರಿ ಮಾಡ್ತಾಯಿದ್ದಾರಂತೆ, ಅದಕ್ಕೋಸ್ಕರ ಬೈಕು ಗೀಕು ಯಾವುದೂ ಕೂಡ ಬಿಡ್ತಾಯಿಲ್ಲ. ಸೊ ನಾವೀಗ ನಡ್ಕೊಂಡು ಟ್ರಕ್ಕಿಂಗ್ ಥರ ಮಾಡಿಕೊಂಡು ಬೆಟ್ಟ ಹತ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಶಾರ್ಟ್ಕಟ್ ಹೇಳಿದ್ದಾರೆ ಅವರು, ಈ ಶಾರ್ಟ್ಕಟ್ನ ಯೂಸ್ ಮಾಡಿಕೊಂಡು ಹೋಗ್ತೀವಿ. ಗೈಸ್ ನೋಡಿ, ಬೆಟ್ಟ ಹತ್ತಾ ಇದ್ದೀವಿ, ಇಲ್ಲೇ ಲಾಕ್ ಮಾಡಿಬಿಟ್ಟಿದ್ದಾರೆ ನೋಡಿ ಯಾವ ರೀತಿ ಇದೆ. ಹೋಗ್ತಾ ಇದ್ದೀವಿ, ಆಗ್ತಾಯಿಲ್ಲ, ಸುಸ್ತಾಗ್ತೈತೆ. ನೀನು ಇಲ್ಲಿ ಶಾರ್ಟ್ಕಟ್ ಇದೆ ಅಂತಂದರು, ಅದಕ್ಕೆ ಬೆಟ್ಟ ಹತ್ಕೊಂಡು ಟ್ರಕ್ಕಿಂಗ್ ಮಾಡಿಕೊಂಡು ಏನಿಲ್ಲ ಹಂಗೆ ಕಾಲಲ್ಲ ನರ ಎಳಿತಾವದಿಲ್ಲಪ್ಪ. ಬೆಳಗ್ಗೆ ಬೇರೆ ಗಾಡಿ ಹುಡ್ಕಕ್ಕೆ ಹೋಗಿ 3 ಕಿಲೋಮೀಟ್ರ್ ಸುತ್ತಿಸವನೆ. ಗೈಸ್ ಹಿಂಗೋಗಿ ಇಲ್ಲಿ ಗಂಟ ಹತ್ಕೊಬಂದು ನೋಡಿ ಹೆಂಗಿದೆ. ಇಲ್ಲಿಂದ ಟ್ರಕ್ಕಿಂಗ್ ಅಲ್ಲೆಲ್ಲ ಹೋಗ್ತಾಯಿದ್ರು ನೋಡಿ, ಹಂಗೋದ್ರೆ 4 ಕಿಲೋಮೀಟ್ರ್ ಆಗುತ್ತಂತೆ. ಅಲ್ಲಿ ಎತ್ತುತ್ತಾ ಇದ್ದಾರೆ ನೋಡಿ, ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ. ನಾನು ನಿಮ್ಮ ಬೆಟ್ಟ ಹತ್ತಾದ್ಮೇಲೆ ಅಲ್ಲಿ ಸಿಗ್ತೀನಿ ಗೈಸ್. ನೋಡಿ ಟ್ರಕ್ಕಿಂಗ್ ಮಾಡ್ತಾಯಿದ್ದೀವಿ ಬೆಟ್ಟ ಹತ್ಕೊಂಡು. ಸೊ ನೋಡಿ ಅಲ್ಲಿ ಹೋಗ್ತಾಯಿದ್ದಾರೆ ಶಾರ್ಟ್ಕಟ್ಟು. ರೋಡಲ್ಲಿ ಹೋಗಿದ್ರೆ 4.5 ಕಿಲೋಮೀಟ್ರ್ ಆಗೋದಂತೆ.
ಏನೋ ರಸ್ತೆ ಕಾಮಗಾರಿ ನಡೀತಿದಂತೆ, ಅದಕ್ಕೋಸ್ಕರ ಯಾವ ವೆಹಿಕಲ್ ಬಿಡ್ತಾಯಿಲ್ಲ. ಸೊ ನೋಡಿ, ಬಿಸಿಲು ಬೇರೆ ತುಂಬ ಇದೆ. ನಾವು ಹೋಗ್ತಾಯಿದ್ದೀವಿ, ಅಲ್ಲಿ ಬೇರೆ ಹೋಗ್ತಾಯಿದ್ರು ಜನ. ನೋಡೋಣ, ನೋಡಿ ಇದು ಹೆಂಗಿದೆ ಗುಹೆ ಅನ್ಬೋದು. ಇಲ್ಲ ಯಾವ್ದನ್ನ ಪ್ರಾಣಿಗಳಿದ್ದಾವೇನೋ. ಸುಂದಿರಲು ನನ್ನ ಜೊತೆಯಲ್ಲಿ ಸಿಂಹ ಇರುವನು. ಗೈಸ್ ನೋಡಿ, ಟ್ರೆಕ್ಕಿಂಗ್ ದಿಲೀಪ್ ಹೇಗೆ ಅನಿಸ್ತಿದೆ? ಸೂಪರ್ ಅಜಿತ್ ಬ್ರೋ ಇಂಟ್ರೆಸ್ಟಿಂಗ್ ಇದೆಯಾ? ಅರಣ್ಯ ಇಲಾಖೆಗೆ ಮಾಡಬೇಕು, ರೋಡ್ನ ಬಂದ್ ಮಾಡಿ ನಮ್ಗಿಂತ ಅವಕಾಶ ಕೊಟ್ಟು ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅರಣ್ಯ ಇಲಾಖೆಗೆ ನಾನು ತುಂಬಾ ಧನ್ಯವಾದಗಳನ್ನು ಇಲ್ಲಿ ನೋಡಿಲ್ಲ ದಿಲೀಪ, ಏನು ಯಾವ್ದಿತ್ತು ಕಾಡು? ಏನೋ ಆ ಬೆಟ್ಟದಿಂದ ಹಿಂಗೆ ಬರ್ತಿದ್ದ. ಹಿಂಗೆ ಹೋಗ್ಬೇಕೇನೋ? ಹಿಂಗೆ ಅಂದು ಮತ್ತೆ ಹತ್ಬೇಕು ಬ್ರೋ. ಇದು ಟ್ರೆಕ್ಕಿಂಗ್ ಪ್ಲೇಸ್ ಕೊಡ ಒಂದು ಕಾಲದಲ್ಲಿ ಅನ್ಕೊಂತೀನಿ. ಹುಷಾರ್ ಜಾರುತ್ತೆ, ನಿಮ್ಮವೇನೋ ಶೂಸ್ ಕೊಣಲು, ನಂದು ಚಪ್ಪಲಿ ಏನೋ ಮಾಡೋಲ್ಲ. ಯೋ ಕೇಳ್ತೀನಿ ನೋಡಿ, ಅಂತ ಸಂದರ್ಭ ಬಂದರೆ ನೋಡು ಇಲ್ಲೆಲ್ಲ ಏನು ಪೊದೆಲೆ ಜಾಗ ಮಾಡ್ಬಿಟ್ಟವ್ರು ಗುರು. ಇಲ್ಲ ಅದು ಅದು ಪೂಜೆಗಳು ತುಂಬ ಆಗಿದೆ. ಜಾಗ ಹೇಳ್ದು ಪ್ಲೇಸ್ ಕೇಳಿದ್ರು, ಶಾರ್ಟ್ ಕಟ್ ತೋರಿಸ್ತು. ವ್ಯಾಲೆಂಟೈನ್ಸ್ ಡೇ ದಿನ ಇವತ್ತು. ಹಿಂಗೆ ಬೇಡ ಬ್ರೋ, ಬಿದ್ದೋಗ್ತೀವಿ. ಈಗ ಮತ್ತೆ ಟಾಪಿಗೆ ಹತ್ತಬೇಕು. ಇಳಿಯೋದು ಹೆಂಗೆ ಇಳ್ಬಿಡುವುದು, ಹತ್ತದಿದೆಯಲ್ಲ ಗುರು. ಇರೋ ದಯವಿಟ್ಟು ನೋಡಲ್ಲ, ಅಲ್ಲಿಂದ ಬಂದಿರೋ ದಿಲೀಪ, ಅಲ್ಲಿ ಅವರಲ್ಲೇ ಅವರೇ ನೋಡಿ ಗೈಸ್. ಅಲ್ಲಿಂದ ಬಂದು ತುಂಬ ಸುಸ್ತಾಗ್ಬಿಟ್ಟಿದೆ. ಆಯ್ತಲ್ಲ ಗೈಸ್, ಫುಲ್ ಬಿಸಿಲು, ಸುಸ್ತಾಗ್ಬಿಟ್ಟಿದೆ ಗಾಯ್ಸ್. ಅಂತೂ ಇಂತೂ ಸುಸ್ತಾಗಿ ಬಂದೆ. ಅಂತೂ ಇಂತೂ ಟ್ರೆಕ್ ಮಾಡ್ಕೊಂಡು ಬಂದೇ ಬಿಟ್ಟು ಗೈಸ್. ಇನ್ನೇನು ಮುಳ್ಳಯ್ಯನಗಿರಿ ಎಲ್ಲ ಇದೆ ನೋಡಿ, ಲಾಸ್ಟ್ ಆ ಪೀಕು. ಅಲ್ಲಿಗೆ ಹೋದರೆ ಅದೇ ಮುಳ್ಳಯ್ಯನಗಿರಿ ಬೆಟ್ಟ. ಆ್ಯಕ್ಚುಲಿ ಬಸ್ಗಳು ಗಾಡಿಗಳೆಲ್ಲ ಬಿಟ್ಟಿದ್ದಾರೆ, ಕಾರ್ಗಳು ಅಲ್ಲಿ ಹೋಗ್ತಾಯಿದೆ ನೋಡಿ. ಅಲ್ಲಿ ಗಂಟ ಹೋಗ್ಬೇಕಾಗಿತ್ತು, ಇವಾಗ ಇದು ಯಾವುದೋ ಪ್ಯಾಚಿಂಗ್ ಆಗ್ತೀವಿ ಅಂದ್ಬಿಟ್ಟು ಫುಲ್ ಸುಸ್ತಾಗಿದೆ ಗೈಸ್. ಮುಳ್ಳಯ್ಯನಗಿರಿ. ಸೊ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ನಿಮಗೋಸ್ಕರ ಸುಸ್ತಾದರೂ ಕೂಡ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಫೈನಲಿ ನೋಡಿ ಮುಳ್ಳಯ್ಯನಗಿರಿ ಪೀಕ್ ಎಂಟ್ರೆನ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸದ್ಯಕ್ಕೆ ಯಾವ ಅಂಗಡಿಗಳಿಲ್ಲ, ಯಾವ ಬೈಕ್ಗಳು ಬಂದಿಲ್ಲ. ಏಜ್ ಆಗಿರೋರು ಮಾತ್ರ ಕಾರುಗಳನ್ನ ಬಿಟ್ಟರು ನೋಡಿ. ಆಂಜನೇಯನ ಬಾವುಟ ಕಟ್ಟಿದ್ದಾರೆ, ಜೈ ಶ್ರೀರಾಮ್ ಅಂತ ಹತ್ತದೆ. ಮೇಲ್ಗಡೆ ಕಾಣ್ತಾಯಿದೆ ನೋಡಿ, ಸುಸ್ತಾಗ್ಬಿಟ್ಟಿದೆ. ಗೈಸ್ ಅಂದ್ರಂತೂ ಬೆಟ್ಟ ಹತ್ರ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೋಡಿ, ಇಲ್ಲೇ ಕೆಲಸ ನಡೀತೈತೆ ರೋಡ್ ಮುಖಾಂತರ. ಮ್ಯಾಡೆ ಏನೋ ಕನ್ಸ್ಟ್ರಕ್ಷನ್ ನಡೀತೈತಂತೆ ನೋಡಿ. ಸೊ ಎಲ್ಲ 80 ಹತ್ತುತ್ತಾ ಇದ್ದಾರೆ. ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಮ್ಯಾಡೆ ಹೋಗಿ ತೋರಿಸ್ತೀನಿ, ಅಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ ಆಗುತ್ತೆ ಗೈಸ್. ಫೈನಲಿ ಅರ್ಧ ಬಂದೆ, ಸುಸ್ತಾಯಿತು ಕುಂತಿದ್ದೀವಿ. ಇನ್ನು ಅಲ್ಲಿದೆ ಬೆಟ್ಟ. ಸೊ ನೋಡಿ ಗೈಸ್, ಫೈನಲಿ ಮುಳ್ಳಯ್ಯನಗಿರಿ ಪೀಕ್ ರೀಚ್ ಆದ. ಮುಳ್ಳಯ್ಯನಗಿರಿ ಬೆಟ್ಟ ಹತ್ತದ ನೋಡಿ, ಎಷ್ಟು ಜನ ಬರ್ತಾಯಿದ್ದಾರೆ. 14 ಫೆಬ್ರವರಿ ದಿನ ನಾವು 3 ಬಂದಿರೋದು. ಸೊ ಇದೇ ಬೆಟ್ಟದ ಮೇಲೆ ಕನ್ಸ್ಟ್ರಕ್ಷನ್ ನಡೀತೈತೆ. ಸೊ ಫೈನಲಿ ರೀಚ್ ಆದ ಗೈಸ್. ನೋಡಿ ಮೆಟ್ಲಿದೆ, ಅದಕ್ಕೆ ಇದೆ ಫೈನಲ್ಲಾಗಿ ರೀಚ್ ಆಗೋದು. ಇದು ದೇವಸ್ಥಾನ ಇದೆ, ಇಲ್ಲಿ ಬರೆದಿದ್ದಾರೆ ನೋಡಿ ಎಷ್ಟು ಉದ್ದ ಇದೆ ಅಂತ.
ಶ್ರೀ ಗುರು ಮೇಲು ಗದ್ರಿಗೆ ಮುಳಪ್ಪ ಸ್ವಾಮಿ ಮಠ ಅಂತೆ ಸ್ವಾಮಿ ಇದು. ವಾಯ್ಸ್ 6300 ಮೀಟ್ರ್ ಅಂದರೆ 6300 ರೀ ಹತ್ತಿ ಫೈನಲ್ ರೀಚ್ ಆದಾಗ ಅನಿಸ್ತಾ ಇದೆ. 1 ಮೀಟ್ರ್ 3 ಕಾಲ ಸಕ್ಸಸ್ಫುಲಿ ಕ್ಲೈಂಬ್ ಇಟ್. ಅಜಿತ್ ಅವ್ರು ಹೇಗಿತ್ತು ನಿಮಗೆ ಕ್ಲೈಂಬಿಂಗು? ಏನು ಅನ್ನಿಸ್ತಲ್ಲ, ನೀವು ಹೇಳ್ಬೇಕಂದ್ರೆ ಆರಾಮ ಅನಿಸ್ತಾ ಇದೆ ಅಂತ ಅವ್ರಿಗೆ. ಸೂಪರ್ ನೋಡಿ 6300 ಅಡಿ ಪೀಕ್ ಫ್ರಮ್ ಸಿ ಲೆವೆಲ್, ಸಮುದ್ರ ಮಟ್ಟದಿಂದ ಸುಮಾರು 6318 ಮೀಟರ್ ಎತ್ತರದಲ್ಲಿದೆ ಇದು. ಶಿಖರ ಯಾರು ಹತ್ತಬಾರದು ಅಂತ ಹಾಕಿದ್ದಾರೆ, ಅಂದರೆ ಆ ಕಡೆ ಬೆಟ್ಟ ಇದೆಯಲ್ಲ ತೋರಿಸ್ತೀರಿ ನಿಮಗೆ ಗೈಸ್. ನೋಡಿ ಯಾವ ರೀತಿ ಇದೆ. ನೋಡಿ ದೇವಸ್ಥಾನ ಪೀಸಾಗಿ ಬಂದಿಯಲ್ಲ, ಇಲ್ಲಿ ಶಾಂತಿ ತಗೊಳ್ಳಿ. ನೋಡಿ ದೇವಸ್ಥಾನ ಇದೆ ನೋಡಿ. ಮುಳ್ಳಯ್ಯನಗಿರಿ ಪೀಕ್ ಮುಗೀತು. ಈಗ ಇನ್ನೇನಿದ್ರು ಡೌನ್ಗೆ ಇಳಿದ್ಬಿಟ್ಟು ಅಲ್ಲಿ ಸೀತಾಳಯ್ಯನಗಿರಿ ಗಂಟೆ ನಡ್ಕೊಂಡು ಹೋಗಬೇಕು. ಸೊ ಫೈನಲಿ ಟ್ರೆಕ್ ನಾವು ಮಾಡಿದ್ದೀವಿ. ಸೊ ದಿಲೀಪ್ ಅವ್ರು ಇಲ್ಲಿದ್ದಾರೆ, ಅಜಿತ್ ಅವ್ರು ಇಲ್ಲಿದ್ದಾರೆ. ಸೊ ಮುಗೀತು. ಇದು ಮುಳ್ಳಯ್ಯನಗಿರಿ ಬೆಟ್ಟ ಹತ್ತೋ ಲಾಗ್ ಆಗಿತ್ತು. ಚೇಸ್ ಮಾಡು, ಏನು ಮಾಡ್ತೀಯ, ಕಾಲುಗಳೆಲ್ಲ ಪದರು ಹೇಳ್ತವೆ. ಕೈ ಎತ್ತು ದಿಲೀಪ. ಮಧ್ಯಾಹ್ನ ಹಿಂಗೆ ಹೋಗೋ ರೋಡಲ್ಲಿ ಕೆಮ್ಮಣ್ಣಗುಂಡಿ ಹೋಗ್ತಾಯಿದ್ದೋ. ಅಲ್ಲಿ ನೋಡಿ ಈ ಕಡೆ ಮನೆಯಲ್ಲಿ ಊಟ ಹಾಕ್ತಾಯಿದ್ದಾರೆ, ಮನೆಯಲ್ಲೇ ಊಟ ನೋಡಿ. ಟೇಬಲಲ್ಲಿ ಈ ಥರ ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಈ ಥರ ಹೋಟೆಲ್. ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ, ಅನ್ನ ಸಾಂಬಾರು ಈ ರೀತಿ. ಗೈಸ್ ಕಲ್ಲತ್ತಗಿರಿಗೆ ಬಂದು ಇಲ್ಲಿ ನೋಡಿದ್ರೆ ಹಾವಿದೆಯಂತೆ. ನೋಡಿ ಇಲ್ಲಿ ಹಾವು ಹೋಗ್ತಾಯಿದೆ. ಎಲ್ಲ ಸ್ನಾನ ಮಾಡೋರು ಸ್ನಾನ ಮಾಡ್ತಾ ಇದ್ದಾರೆ. ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಸೊ ಕಲ್ಲತ್ತಗಿರಿ ಫಾಲ್ಸ್ ಮತ್ತು ದೇವಸ್ಥಾನ ನೋಡಿ ಅಲ್ಲಿದೆ. ಇಷ್ಟು ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ ಗೈಸ್. ಲೆಟ್ಸ್ ಗೋ 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 ಗೈಸ್. ಗೈಸ್ ಶೃಂಗೇರಿ ಶಾರದಾಂಬ, ಇಲ್ಲಿ ಮೀನುಗಳು ಫೇಮಸ್ ಅಂತ ಕೇಳಿದ್ದೀರಾ? ಸೊ ನಾವು ಸೆಕೆಂಡ್ ಡೇ ಇಲ್ಲಿ ಮೀನುಗಳು ತೋರಿಸ್ತೀನಿ ನೋಡಿ. ತುಂಬ ಮೀನುಗಳು ಇಲ್ಲೇ ಪಕ್ಕದಲ್ಲೇ ಇರ್ತವೆ. ಕಾಣ್ತಾ ಇದ್ದೀರಾ? ನೋಡು ಇದು ಎಷ್ಟಪ್ಪ ನೋಡಿ, ಇದು 10 kg ತಗೊಂಡು ಅದು ಕಳೆಪುರಿಗೆ ಹಾಕೊಂಡು ಹೋಗ್ಬಿಡ್ತವೆ. ಗೈಸ್ ಶೃಂಗೇರಿ ದೇವಸ್ಥಾನ. ಸೊ ನಾವು ಶಿವರಾತ್ರಿ ಹಬ್ಬದ ದಿನ ಬಂದಿದ್ದೀವಿ. ಸೊ ಇಷ್ಟೀಗ ಆನೆನೂ ಕೂಡ ಬರ್ತಾಯಿದೆ ನೋಡಿ. ನೋಡಿ ಆನೆ ಬರ್ತಾಯಿದೆ. ನಾವು ಶೃಂಗೇರಿ ಮುಗಿಸ್ಕೊಂಡು ಡೈರೆಕ್ಟು ಮಲ್ಪೆಗೆ ಬಂದುಬಿಟ್ಟು ಡೈರೆಕ್ಟ್ ನಾವು ಬೆಂಗಳೂರಿಗೆ ಬರ್ತೀವಿ. ಇದಿಷ್ಟು ನನ್ನ ಟ್ರಾವೆಲ್ ವ್ಲಾಗ್ ಆಗಿತ್ತು ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.